Hello everyone, day 2 in Sirsi. ಸೋಮವಾರ ಷಷ್ಠಿ ಇತ್ತಲ್ವ, ಸೊ ನಾನು ಸುಬ್ರಹ್ಮಣ್ಯ ಟೆಂಪಲ್ಗೆ ಹೋಗಿದ್ದೆ. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ವಾಕೇಬಲ್ ಡಿಸ್ಟೆನ್ಸ್ ಆಯಿತಾ. ಶಾರ್ಟ್ಕಟ್ ಇದು, ಒಂಥರ ಕಾಡಲ್ಲಿ ನಡ್ಕೊಂಡು ಹೋಗಬೇಕು. ಫುಲ್ ಮಳೆ ಬಂದು ಫುಲ್ ಕೆಸರಾಗಿಬಿಟ್ಟಿದೆ. ಇದರಿಂದ ಮೇನ್ ರೋಡಿಗೆ ಕನೆಕ್ಟ್ ಆಗುತ್ತೆ. ನಾನು ಸ್ಕೂಲಿಂದ ಎಲ್ಲ ಇದೇ ರೋಡಲ್ಲಿ ಬರ್ತಿದ್ದು. ಒಂದು 10 to 15 ಮಿನಿಟ್ಸ್ ಸೇವ್ ಮಾಡ್ಬೋದು. ಬಟ್ ಇಲ್ಲಿ ತುಂಬ ಹಾವೆಲ್ಲ ಇರುತ್ತೆ. ಇಲ್ಲಿ ಮತ್ತು ತುಂಬ ಸ್ಲಿಪ್ ಆಗುತ್ತೆ ರೋಡ್. ಆ್ಯಕ್ಚುಲಿ 5 ಮಿನಿಟ್ಸಲ್ಲಿ ಮೇನ್ ರೋಡ್ ಬರುತ್ತೆ ಇಲ್ಲಿಂದ ಹೋದರೆ. ಇವಾಗಾದರೂ ಸ್ವಲ್ಪ ಬೆಟರ್ ಇದೆ. ಮಳೆ ಬಂದರೆ ಅಂತೂ ಫುಲ್ಲು ಲೈಕ್ ಕಾಲಿಡೋಕ್ಕೂ ಆಗೋಲ್ಲ, ಫುಲ್ ಜಾರ್ಕೊಂಡೇ ಬಿದ್ದೋಗೋದು. ಇಲ್ಲೇ ತುಂಬ ಸ್ಲಿಪ್ ಆಗೋದು. ನಾನಂತೂ ಚಿಕ್ಕ ವಯಸ್ಸಲ್ಲಿ ಎಷ್ಟು ಸಲ ಬಿದ್ದಿದ್ದೀನಿ ಅಂತ ನೀಡೋಕ್ಕೆ. ಬಟ್ ಈ ರೋಡಲ್ಲಿ ಹೋಗೋಕೆ ಒಂಥರ ಖುಷಿ. 8ನೇ ಕ್ಲಾಸ್ ಇವಳು. ಇದೇ ಮೇನ್ ರೋಡ್. ಇವಾಗಲೂ ಮಕ್ಕಳೆಲ್ಲ ಇದೇ ಶಾರ್ಟ್ಕಟ್ ರೋಡಿಂದ ಹೋಗ್ತಾರೆ. ಇದು ಆ್ಯಕ್ಚುಲಿ ಟೆಂಪಲ್ ಎಂಟ್ರೆನ್ಸ್. ಸೊ ಮರ ಬಿದ್ದೆಲ್ಲ ಇದಾಗಿಬಿಟ್ಟಿದೆ ಮಳೆಗೆ. ಈ ಟೆಂಪಲ್ ಒಂಥರ ಚೆನ್ನಾಗಿ. ಅಲ್ಲಿ ಟೆಂಪಲ್ ಒಳಗಡೆ 2 ಮನೆ ಇದೆ ಆಯಿತಾ. ಇದು ರಾಯರ ಮನೆ ಅಂತ. ಹಾಗೆ 2 ಕೆರೆನೂ ಇದೆ. ಅಲ್ಲೊಂದು ಮನೆ ಕಾಣಿಸ್ತಿದೆಯಲ್ಲ, ಇದು ಕೂಡ ಅವ್ರದ್ದೇ ಮನೆ. ಇಲ್ಲೊಂದು ಕೆರೆ ಇದೆ, ಟೆಂಪಲ್ ಮುಂದೆನೇ ಒಂದು ಕೆರೆ ಇದೆ. ನಮ್ಮ ಕಡೆ ಎಲ್ಲ ಟೆಂಪಲಲ್ಲೂ ಆಲ್ಮೋಸ್ಟ್ ಕೆರೆ ಇರುತ್ತೆ. ಇಲ್ಲಿ ತೇರೆಲ್ಲ ಆಗುತ್ತೆ ಚಂಪಾಷಷ್ಠಿಗೆ, ಚೆನ್ನಾಗಿರುತ್ತೆ 2 days. ಸೊ ಇಲ್ಲಿ ಸ್ಲಿಪ್ಪರ್ ಬಿಚ್ಚಿಬಿಟ್ಟು ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ. ಅಲ್ಲಿ ಎದುರುಗಡೆ ನಾಗಬನ ಐತೆ. ಆ ಕೆರೆ ಒಳಗಡೆ ತುಂಬ ಹಾವಿರುತ್ತೆ. ನಾನು ತುಂಬ ಸಲ ಹಾವು ನೋಡಿದ್ದೀನಿ ಈ ಟೆಂಪಲಲ್ಲಿ.